ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರು, ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತೀರಿ, ಇದನ್ನ ಮಾಡಿದ್ರೆ ದೇವ್ ಪೂಜೆ ಅಂತೀರಲ್ಲ, ದೇವ್ರ ನಾವೇನ್ ತಿಳ್ಕೊಂಡಿವಿ, ಮ್ಯಾಲದನಂತ ತಿಳ್ಕೊಂಡಿವಿ. ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದ ಹೇಳ್ರಿ. ನಮಗೆ ಜನ ಕೆಳಗದಾರ, ಇವ್ರ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದ. ಅವಾಗ ಬಸವಣ್ಣವ್ರಂತಾರ, ನೋಡ್ರಿಪ್ಪ, ಈಗ ಒಂದು ತೆಂಗಿನ ಗಿಡ ಐತಿ, ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ್ ಹೋಗಿ ಯಾರು ಸಕ್ರಿ ನೀರ್ ಅದಕ್ಕೆ ತುಂಬಿಲ್ಲ, ಯಾರೂ ಸಕ್ರಿ ನೀರು ತುಂಬಿಲ್ಲ, ನೀರು ಹಾಕಿದ್ದು ಬೇರಿಗೆ ಹಾಕಿರಿ, ಬೇರಿಗೆ ನೀರು ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹೆಂಗ ಮುಟ್ಟೈತೋ ಹಂಗ ಈ ಜಗತ್ತಿನೊಳಗಿರುವ ಜನರನ್ನ, ಬಡವರ ಬಲ್ಲಿದರ ಸೇವೆ ನೀ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ಟತೈತದು. ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಅದು ನಿಜವಾದ ಸೇವೆ. ನಾವು ಹುಟ್ಟಿವಿ ಅಂದ ಮೇಲೆ ಇವತ್ತೋ ಇಲ್ಲ ನಾಳೆ ನಾಡ್ದೋ ಇನ್ನೊಂದು ದಿವಸ ಸತ್ತು ಹೋಗ್ತೇವೆ ಅಷ್ಟೇ. ಎಲ್ಲರೂ ಹೋಗುದೇ, ನೀವು ಹೋಗುದು, ನಾವು ಹೋಗುದು, ಎಲ್ಲರೂ ಹೋಗುದು. ಹುಟ್ಟಿದ ಮನುಷ್ಯ ಸಾಯ್ತಾನೆ, ಕಟ್ಟಿದ ಮನೆಯೂ ಬಿದ್ದು ಹೋಗ್ತದೆ, ಹಚ್ಚಿದ ದೀಪವೂ ಆರಿ ಹೋಗ್ತದೆ. ಇದು ನಿಸರ್ಗದ ನಿಯಮ ಅಲ್ಲ. ಮನುಷ್ಯ ಎರಡು ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಒಂದು ವಾಸ್ತವಿಕ ಸತ್ಯ, ಇನ್ನೊಂದು ವ್ಯಾವಹಾರಿಕ ಸತ್ಯ. ವಾಸ್ತವಿಕ ಸತ್ಯ ಅದು ಸದಾಕಾಲ ಹಾಗೆ ಇರ್ತದೆ, ಅದು ಬದಲಾವಣೆ ಆಗುವುದಿಲ್ಲ. ವ್ಯಾವಹಾರಿಕ ಸತ್ಯ ಸತ್ಯದಂತೆ ತೋರುತ್ತದೆ, ಆದರೆ ಸತ್ಯವಾಗಿರುವುದಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಯಾವುದು ವಾಸ್ತವಿಕ ಸತ್ಯ, ಯಾವುದು ವ್ಯಾವಹಾರಿಕ ಸತ್ಯ. ನಾವೆಲ್ಲ ನಮ್ಮ ಮಕ್ಕಳ ಹುಟ್ಟು ಹಬ್ಬ ಆಚರಣೆ ಮಾಡ್ತೇವೆ, ಬಂಧು ಬಳಗವನ್ನೆಲ್ಲ ಕರೆಸ್ತೇವೆ. ಕರೆಸಿ ಮಗ ಬಹಳ ದಿವಸಕ್ಕೊಬ್ಬ ಗಂಡು ಮಗು ಹುಟ್ಟಿರ್ತಾನೆ, ಎಲ್ಲ ಬಂಧು ಬಳಗ ಕರೆಸಿ ಸಾಯಂಕಾಲ ಒಂದು ದೊಡ್ಡ ಕೇಕ್ ತರಿಸಿ ಅದರ ಮೇಲೆಲ್ಲ ಮೇಣದ ಬತ್ತಿ ಹಚ್ಚಿ, ಹಚ್ಚಿದ ದೀಪ ಆರಿಸಿ, ಹ್ಯಾಪಿ ಬರ್ತ್ ಡೇ ಟು ಯು. ಈ ಜಗತ್ತಿನಲ್ಲಿ ದುಡ್ಡಿದ್ದವರು ದೊಡ್ಡವರಾಗಿಲ್ಲ, ದೊಡ್ಡ ಕುರ್ಚಿ ಮೇಲೆ ಕುಂತವರು ದೊಡ್ಡವರಾಗಿಲ್ಲ, ದೊಡ್ಡ ಮನಿ ಇದ್ದವರು ದೊಡ್ಡವರಾಗಿಲ್ಲ, ದೊಡ್ಡ ಮನಸ್ಸಿದ್ದವರು ಮಾತ್ರ ಭೂಮಿಯ ಮೇಲೆ ದೊಡ್ಡವರಾಗ್ತಾರೆ. ದೊಡ್ಡ ಮನಸ್ಸಿರಬೇಕು, ಈ ಎದೆಯೊಳಗೆ ಸಂತೋಷ ಇರಬೇಕಷ್ಟೆ. ಏನು ದೊಡ್ಡವನಾಗ್ಲಿಕ್ಕೆ ಏನೂ ಮಾಡಬೇಕಾಗಿಲ್ಲ. ಯಾರು ನೀರಡಿಸಿ ಬಂದಿರ್ತಾರ ಒಂದು ಕಪ್ ನೀರು ಕೊಡ್ರಿ, ಯಾರು ಹಸಿದು ಬಂದಿರ್ತಾರ ಅವ್ರಿಗೊಂದು ತುತ್ತನ್ನ ಕೊಡ್ರಿ, ಯಾರು ದುಃಖದಿಂದ ನಿಮ್ಮ ಹತ್ತಿರ ಬಂದಿರ್ತಾರ ಅವ್ರ ಕಣ್ಣೀರು ಒರೆಸಿ ಎರಡು ಪ್ರೀತಿಯ ಮಾತು ಹೇಳ್ರಿ. ನಿಮ್ಮಷ್ಟು ದೊಡ್ಡವರ ಯಾರು ಆಗುದಿಲ್ಲ. ಬದುಕಿನ ಬೆಲೆ ಗೊತ್ತಿರಬೇಕಲ್ಲ, ಇದು ಎಷ್ಟು ದೊಡ್ಡದ ಜೀವನ. ಅಂಬೇಡ್ಕರ್ ಅವರು ಒಂದು ಸುಂದರ ಮಾತು ಹೇಳ್ತಾರೆ, ಪ್ರತಿ ಸಮಾಜಕ್ಕೂ ಶಿಕ್ಷಣ ಎಷ್ಟು ಮುಖ್ಯ. ನಿನ್ನಲ್ಲಿ 2 ರೂಪಾಯಿ ಇತ್ತು ಅಂದ್ರ 1 ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡಿ, 1 ರೂಪಾಯಿದ ಪುಸ್ತಕ ತಗೋ. ನೀನು ನಿನ್ನ ಹತ್ರ 2 ರೂಪಾಯಿ ಇತ್ತು ಅಂದ್ರ 1 ರೂಪಾಯಿ ಊಟ ಮಾಡು, ಆಹಾರಕ್ಕಾಗಿ ಖರ್ಚು ಮಾಡು, 1 ರೂಪಾಯಿದ್ದು ಪುಸ್ತಕ ತಗೋ. ಯಾಕಂದ್ರೆ 1 ರೂಪಾಯಿ ಕೊಟ್ಟ ಖರೀದಿಯ ಆಹಾರ ನಿನ್ನನ್ನು ಬದುಕಿಸ್ತೈತಿ, 2 ರೂಪಾಯಿ ಕೊಟ್ಟು ತಗೊಂಡ ಪುಸ್ತಕ ನಿನ್ನನ್ನು ಹೆಂಗ ಬದುಕಬೇಕು ಸಮಾಜದೊಳಗ ಅನ್ನುವುದನ್ನು ಕಲಿಸ್ತೈತಿ. ಪುಸ್ತಕ ಶಿಕ್ಷಣ ಅಷ್ಟು ಮುಖ್ಯ. ಒಬ್ಬ ಗಣಿತ ಪ್ರೊಫೆಸರ್ ಇದ್ರು. ಯಾಕೆ ಮನುಷ್ಯನ ಜೀವನದಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡಬೇಕು, ಮಾಡೋದು ಬಿಡಬೇಕು ಅಂದ್ರೆ ಒಬ್ಬ ಗಣಿತದ ಪ್ರೊಫೆಸರ್ ಇದ್ರು. ಆ ಗಣಿತದ ಪ್ರೊಫೆಸರು ಬರೇ ಗಣಿತ ಕಲಿಸ್ಲಿಲ್ಲ, ಗಣಿತ ಕಲಿಸ್ತಿದ್ದಿಲ್ಲ, ಮಕ್ಕಳಿಗೆ ಗಣಿತದ ಜೊತೆ ಜೀವನ ಪಾಠ ಹೇಳ್ತಿದ್ರು. ಅವರು ಕೊನೆಗೆ ಅವ್ರದ್ದು ಸೆಂಡ್ ಆಫ್, ಇನ್ನೇನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರು, ಹೋಗ್ತಿದ್ರು ಅವ್ರು ಕೊನೆಗೆ ಮಾಸ್ಟರ್ ಸರು ಅವರಿಗೆ ಪಾಠ ಹೇಳ್ತಿದ್ರು. ಗಣಿತ ಒಂದು ಸಂಖ್ಯೆ ಹೇಳಿದ್ರು, 10 1 10, 10 2 20 ಅಂತ ಹಿಂಗೆ ಬರ್ಕೊಂತ ಹೋದ್ರು. ಕೊನೆಗೆ 10 1 10, 10 2 20, 10 3 30 ಬರೆದು ಕೊನೆಗೆ 10 10 101 ಅಂತ ಬರೆದ್ರು. ಅವರು ಹುಡುಗರೆಲ್ಲ ನಗಾಕತ್ರು. ಸರ್ ಕೇಳಿದ್ರೆ ಯಾಕೆ ನಗಾಕತ್ರಿಲ್ಲೋ ಅಂತ. ಏನ್ರಿ ನೀವು ಎಷ್ಟು ದೊಡ್ಡ ಪ್ರೊಫೆಸರ್ ಅಂತ ತಿಳ್ಕೊಂಡಿದ್ದೀವಿ, ನಿಮಗೆ ಎಷ್ಟು ಗೊತ್ತಾಗ್ಲಿಲ್ಲ, 10 10 100 ಅಂತ ಗೊತ್ತಾಗ್ಲಿಲ್ಲ, 10 10 101 ಬರೆದಿರಲ್ಲ, ನಗಲಾರ್ದ ಏನು ಮಾಡಬೇಕು. ಅವಾಗ ಪ್ರಾಧ್ಯಾಪಕರು ಹೇಳಿದ್ರು, ನಿಮಗೆ ಗಣಿತ ಕಲಿಸಕತ್ತಿಲ್ಲ, ನಾನು ಜೀವನ ಕಲಿಸಕತ್ತೀನಿ ನೋಡ್ರಿ. ನೀವು 10 10 100 ಸರಿಗೆ ಬರ್ದೇನೆ, 100 ಸರಿಗೆ ಬರ್ದಿದ್ದು ನಿಮಗೆ ಕಣ್ಣಾಗ ಕಾಣ್ಲಿಲ್ಲ,
ಒಂದು ತಪ್ಪು ಬರೆದಿದ್ದು ಹೆಂಗ ಕಣ್ಣಾಗ ಕಂಡತೋ, ಸಮಾಜದೊಳಗೆ ನೀವು 100 ಸರಿ ಮಾಡಿದ್ರು ಜನ ಎಣಿಸೋದಿಲ್ಲ, ಒಂದು ತಪ್ಪು ಮಾಡಿದ್ದು ಎಣಿಸ್ತಾರ ಅನ್ನುವ ಗಣಿತ ಇದು ಜೀವನ. ನಾವು ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಂದು ನದಿ ಹರಿತಿರ್ತೈತಿ, ನದಿ ಹರಿಯುವಾಗ ಒಬ್ರು ಬಾಯಾಗ ಹಾಕೊಂಡು ಉಗುಳದವ್ರು ಅದಾರ, ಕೈಯಾಗ ತಗೊಂಡು ಅರ್ಗ್ಯ ಬಿಟ್ಟವ್ರು ಅದಾರ. ಇವ್ರು ಅರ್ಗ್ಯ ಬಿಟ್ಟಾರ, ನನಗ್ ಹೊಗಳಾರ ಅಂತ ತಿಳ್ಕೊಂಡು ನದಿ ಉಕ್ಕಿಲ್ಲ ಸೊಕ್ಕಿಲ್ಲ. ಏನ್ ಇವ್ರು ಬಾಯಾಗ ಹಾಕೊಂಡು ಉಗುಳಾರ ಅಂತ ತಿಳ್ಕೊಂಡು ಬತ್ತಿಲ್ಲ ಅತ್ತಿಲ್ಲ, ಸುಮ್ಮನೆ ಹರಿದು ಸಮುದ್ರ ಹೆಂಗ ಸೇರ್ತೈತೆಲ್ಲ ಹಂಗ ಮನುಷ್ಯ ನದಿಯಂತೆ ಬದುಕಬೇಕು. ಇದು ಅಮೃತತ್ವದ ಜೀವನ. ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಸುಖ ದುಃಖ ಕಷ್ಟಗಳು ಮಾನ ಅಪಮಾನಗಳು ಬರ್ತಿರ್ತಾವ, ಬರುದಿಲ್ಲೇನು ಹೇಳಿ, ಎಲ್ಲವೂ ಬರ್ತವೆ. ಇದ್ರ ಮಧ್ಯದೊಳಗೊಂದು ಅಮೃತ ಜೀವನವನ್ನು ಕಟ್ಟುವುದು. ಮನುಷ್ಯ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಬ್ರು ಕ್ಲೆಮೆಂಟ್ ಅಂತಿದ್ರು, ಕ್ಲೆಮೆಂಟ್ ಯುರೋಪ್ ದೇಶದೊಳಗೆ. ಕ್ಲೆಮೆಂಟ್ ಏನ್ ಮಾಡ್ತಿದ್ದ ಅಂದ್ರ, ಒಂದು ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತಿದ್ದ. ಸಾಲಿ ಕಟ್ಟುವಾಗ ಯಾವನೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ, ನಾ ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತೀನಿ, ನನಗೊಂದ್ ಸ್ವಲ್ಪ ಏನಾರ ಸಹಾಯ ಮಾಡು ಅಂತ ಕೇಳ್ದ. ಕೇಳಿದ ತಕ್ಷಣ ಆ ಶ್ರೀಮಂತ ವ್ಯಕ್ತಿ ಇವ್ರ ಮಕ್ಕಕ್ಕೆ ಉಗುಳದ ತಕ್ಷಣ ಕ್ಲೆಮೆಂಟ್ ಕೈಯಾಗೆ ತನ್ನ ಕಿಶಾದಿಗಿನ ಖರ್ಚಿಪ್ ತಗೊಂಡು ಒರೆಸ್ಕೊಂಡು ಹೇಳದ್ನಂತ, ಉಗುಳಿದ್ದು ನನಗಾತು, ಮಕ್ಕಳ ಸಲುವಾಗಿ ಒಂದ್ ಸ್ವಲ್ಪ ಏನ್ರ ಕೊಡು, ಸಾಲಿ ಕಟ್ಟಬೇಕಾಗೈತ್ ನಂತ. ಇದು ಅಮೃತತ್ವದ ಜೀವನ. ಇದು ಅಂದ್ರೆ ಸೋಲುಗಳ ಮಧ್ಯೆ, ಅಪಮಾನಗಳ ಮಧ್ಯೆ, ನೋವುಗಳ ಮಧ್ಯೆ ಒಂದು ಜೀವನ ಕಟ್ಟುವುದಷ್ಟೇ. ಬರುವುದಿಲ್ಲೇನು, ಅಪಮಾನಗಳು ಬರ್ತಾವ, ನಿಂದೆಯ ಮಾತುಗಳು ಬರ್ತಾವ, ಸಹಿಸ್ಕೋಬೇಕಾಗ್ತದ ಜೀವನದಲ್ಲಿ. ಈಗ ಬರೋದು ಕಲ್ಲು ಹೊಡಿತಾರೆ. ಎದಕ್ ಕಲ್ಲು ಒಗಿತಾರೆ? ಜಾಲಿ ಗಿಡಕ್ಕೆ ಯಾರ ಕಲ್ಲು ಒಗದಾರ? ಕಲ್ಲು ಮಾವಿನ ಗಿಡಕ್ಕೆ ಒಗಿತಾರೆ. ತಿಳ್ಕೊಬೇಕು, ನಮಗ್ ಮಂದಿ ಬೈಯಾಕತ್ತಾರ ಅಂದ್ರೆ ನಾವು ಮಾವಿನ ಗಿಡ ಅಂತ ತಿಳ್ಕೊಬೇಕು, ಜಾಲಿ ಗಿಡ ಅಲ್ಲ ಅಂತ ನಿಶ್ಚಯ ಮಾಡಿಕೊಳ್ಳೋದಷ್ಟೇ. ಸೋಲಿನ ಮಧ್ಯದಲ್ಲಿ, ಅಪಮಾನದ ಮಧ್ಯದಲ್ಲಿ, ಕಷ್ಟದ ಮಧ್ಯದಲ್ಲಿ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವುದೇ ಜೀವನ್ಮುಕ್ತಾವಸ್ಥೆ. ಆಶಾ ಬಿಡುವುದು, ನಿರಾಶೆಯಿಂದ ಸಮಾಜಕ್ಕಾಗಿ ಕೆಲಸ ಮಾಡೋದು. ಅಪ್ಪುಗಳು ಮಾಡಲಿಲ್ಲ. 75 ವರ್ಷಗಳ ಕಾಲ ನಿರಾಶೆಯಿಂದ ಒಂದು ಸಂತಸದ ಬದುಕನ್ನ ಕಟ್ಟಿದ್ರವ್ರು. ನಿರಾಶೆಯಿಂದ ನಾವು ಸೇವಾ ಮಾಡಿದ್ರ ಭಗವಂತ ತಾನೇ ಮುಟ್ಟಿಸ್ತಾನ. ಈಗ ನೀವು ನೋಡಿ, ಈ ಕುರಿ ದೊಡ್ಡಿ ಇರ್ತೈತಿ, ಕುರಿ ಕಾಯೋರು ಕುರಿ ದೊಡ್ಡಿ ಹಾಕಿರ್ತಾರ, ನೋಡಿರಿಲ್ಲ? ಈ ಕುರಿ ದೊಡ್ಡಿ ಅಮಾವಾಸ್ಯೆ ಕತ್ತಲ್ ಇರ್ತೈತಿ. ಅಮಾವಾಸ್ಯೆ ಕತ್ತಲ್ದಾಗ ಒಂದು 100 ಕುರಿ ಇರ್ತಾವ. 100 ಕುರಿಯೊಳಗ ಕುರಿ ದೊಡ್ಡಿ ಇರ್ತೈತಿ, ಸಣ್ಣ ಕುರಿ ಮರಿ ಹಾಕಿರ್ತೈತಿ. ಕತ್ತಲೈತಿ, 100 ಕುರಿನೂ ಕರ್ಗದಾವ. ಆದ್ರ ಮರಿಗೆ ಹಾಲು ಉಣಿಸಬೇಕಾದ್ರ ತಾಯಿ ಕತ್ತಲದೊಳಗ ಕರ್ಗನ ಮರಿಗೆ ಹೆಂಗ್ ಹುಡ್ಕೊಂಡು ಹೋಗಿ ಹಾಲು ಉಣಿಸಿ ಬರ್ತೈತಿ, ಹಂಗ ಸುಮ್ಮ ನಮ್ಮ ಕಾಯಕ ನಾವು ಮಾಡ್ಕೊಂತ ಹೋಗುದ್ರ ಫಲ ಬರುದಿದ್ರೆ ಹೆಂಗ ತಾಯಿ ತನ್ನ ಕರುವಿಗೆ ಮಲಿ ಉಣಿಸ್ತಲ್ಲ, ಹಂಗ ನಿಸರ್ಗ ಅನ್ನುವ ತಾಯಿ ನಮ್ಮ ಪುಣ್ಯದ ಫಲ, ಕಾಯಕದ ಫಲ ಕೊಟ್ಟೆ ಹೋಗಿಸ್ತೈತಿ, ಮುಟ್ಟಿಸೇ ಹೋಗಿಸ್ತೈತಿ. ಅದಕ್ಕಾಗಿ ಆಶೆಯಿಂದಲ್ಲ, ನಿಷ್ಕಾಮದಿಂದ ಸಮಾಜಕ್ಕಾಗಿ ಒಂದಿಷ್ಟು ಸೇವೆ ಮಾಡುವುದು. ಅಂಥ ಸೇವೆಯನ್ನ ಪರಮ ಪೂಜ್ಯರು 75 ವರ್ಷಗಳ ಕಾಲ ಈ ನಾಡಿನಲ್ಲಿ ಮಾಡಿದ್ದಾರೆ. ಅವರ ಸೇವೆ ಅನುಪಮವಾಗಿರುವಂತಹದ್ದು. ಬಾಲ್ಕಿ ಮಠ ಬಸವ ತತ್ವ, ಬಸವ ಸೇವೆ, ಸಮಾಜ ಸೇವೆಗೆ ಅದು ಇನ್ನೊಂದು ಸರಿಸಾಟಿ ಇಲ್ಲದಂತೆ ಈ ನಾಡಿನಲ್ಲೆಲ್ಲ ಕೆಲಸ ಮಾಡಿದೆ.